Good evening, dear students. We'll work out the next problem. Now, if you see, when you're given a problem like this, cost accounts details are given and financial accounts details are given. Now, profit as per financials books is 74,000. Andre, profit as per trading and profit and loss account is 74,000. And the other details are given to you. Now, when you're given information like this, ನೋಡಿ ಇದೆಲ್ಲ ಸೆಪರೇಟ್ ಆಗಿ ಕೊಟ್ಟಿದ್ದಾರೆ. ಪರ್ಚೇಸಸ್ ಇಲ್ಲಿ ಕೊಡ್ಲಿಲ್ಲ, ಅದರ ಅರ್ಥ ನೀವು ಇದನ್ನೇ ತಗೊಳ್ಬೇಕು. ಯಾಕಂದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕ್ಯಾನ್ ನಾಟ್ ಬಿ ವಿದೌಟ್ ಪರ್ಚೇಸಸ್, ಝೀರೋ ಆಗ್ಲಿಕ್ಕೆ ಚಾನ್ಸ್ ಇಲ್ಲಲ್ಲ. ಸೊ ಇದನ್ನೇ ತಗೊಳ್ಳಿ. ವೇಜಸ್, ಓಕೆ, 80,000 ಇದನ್ನೇ ತಗೊಳ್ಳಿ. ಇಂಡೈರೆಕ್ಟ್ ವೇಜಸ್ ಬಂದಾಗ ನಾವೇನ್ ಮಾಡ್ತೇವೆ, ಕಾಸ್ಟ್ ಶೀಟ್ ಅಲ್ಲಿ ಇಂಡೈರೆಕ್ಟ್ ವೇಜಸ್ ಅನ್ನು ಫ್ಯಾಕ್ಟರಿ ಎಕ್ಸ್ಪೆನ್ಸ್ ಅಲ್ಲಿ ಹಾಕ್ತೇವೆ, ಸರಿ ಅಲ್ಲ? ಸೊ ಇಂಡೈರೆಕ್ಟ್ ವೇಜಸ್ ಅನ್ನು ಫ್ಯಾಕ್ಟರಿ ಎಕ್ಸ್ಪೆನ್ಸ್ ಅಲ್ಲಿ ಹಾಕ್ತೇವೆ. ಅದರ ಅರ್ಥ ಈ ಪ್ರಾಬ್ಲಮ್ ಅಲ್ಲಿ ನೀವು ಒಂದು ಕನ್ಸಿಡರ್ ಮಾಡಬಹುದು, 80,000 ಅಲ್ಲಿ ಇದನ್ನು ಇನ್ಕ್ಲೂಡ್ ಆಗಿದೆ ಅಂತ ಕನ್ಸಿಡರ್ ಮಾಡಬೇಕು ನಾವು. 80,000 ಅಲ್ಲಿ 12,000 ಇನ್ಕ್ಲೂಡ್ ಆಗಿದೆ ಅಂತ ಹೇಳಿ, ಇನ್ಕ್ಲೂಡ್ ಆಗಿದೆ. ಸೊ ನೀವು ಸೆಪರೇಟ್ ಆಗಿ ತಗೊಳ್ಳೋ ಅಗತ್ಯ ಇಲ್ಲ. ಓಕೆ, ಸೊ ದಟ್ ಈಸ್ ಅಬೌಟ್ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್. ದೆನ್ ಸೇಲ್ಸ್ ಅಂಡ್ ಅದರ್ ಎಕ್ಸ್ಪೆನ್ಸಸ್ ಆರ್ ಗಿವನ್ ಟು ಯು. ಆದ್ರೆ ಇಲ್ಲಿ ನೋಡಿ, ಸೇಲ್ಸ್ ಕೂಡ ಇಲ್ಲಿ ಕೊಡ್ಲಿಲ್ಲ, ಅದರ ಅರ್ಥ ಇದನ್ನೇ ತಗೊಳ್ಬೇಕು. ಆದ್ರೆ ಇಲ್ಲಿ ಬರುವಾಗ ಇದು ಫಿನಾನ್ಷಿಯಲ್ ಐಟಮ್ಸ್ ನೋಡಿ, ಇಂಟ್ರೆಸ್ಟ್ ರಿಸೀವ್ ಮತ್ತೆ ಫಿನಾನ್ಷಿಯಲ್ ಎಕ್ಸ್ಪೆನ್ಸ್. ಸೊ ಇಲ್ಲಿ ಕೊಡ್ಲಿಲ್ಲ ಅವರು, ಯಾಕಂದ್ರೆ ಕಾಸ್ಟ್ ಶೀಟ್ ಅಲ್ಲಿ ಇದು ಬರುವುದೇ ಇಲ್ಲ. ಸೊ ಪ್ಲೀಸ್ think and remember what is told to you when we prepare the cost sheet. Financial items do not appear in the cost sheet ಅಂತ ಹೇಳ್ತೇವೆ. ಸೊ ಇದನ್ನು ನೀವು ಎಲ್ಲಿಯೂ ಕನ್ಸಿಡರ್ ಮಾಡ್ಲಿಕ್ಕಿಲ್ಲ ಕಾಸ್ಟ್ ಶೀಟ್ ಅಲ್ಲಿ, ಆಯ್ತಾ? ಸೊ ಈ ಇನ್ಫಾರ್ಮೇಶನ್ ಪ್ರಕಾರ ಫಸ್ಟ್ ಕಾಸ್ಟ್ ಶೀಟ್ ಕೇಳಿದ್ದಾರೆ. ಸೊ ಕಾಸ್ಟ್ ಶೀಟ್ ಮಾಡಿದ್ದೇವೆ. ಇಲ್ಲಿ ನೋಡಿ, ಕಾಸ್ಟ್ ಶೀಟ್, ಓಪನಿಂಗ್ ಸ್ಟಾಕ್, ಆಡ್ ಪರ್ಚೇಸಸ್, ಕ್ಲೋಸಿಂಗ್ ಸ್ಟಾಕ್ ಇದ್ದ ಹಾಗೆ ತಗೊಳ್ಳಿ. ಇನ್ನೊಂದು, ಇಲ್ಲಿ ಯೂನಿಟ್ಸ್ ಎಲ್ಲಿಯೂ ಕೊಡ್ಲಿಲ್ಲ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ. ಸೊ ಎಲ್ಲಿ ಅಮೌಂಟ್, ಸೊ ಡೈರೆಕ್ಟ್ಲಿ ವರ್ಕ್ಔಟ್ ಮಾಡ್ತಾ ಹೋಗಿ. ಇವನ್ ಕ್ಲೋಸಿಂಗ್ ಸ್ಟಾಕ್ ಗೆ ನೀವು ಏನು ಮಾಡ್ಲಿಕ್ಕಿಲ್ಲ, ಇದ್ದ ಹಾಗೆ ತಗೊಂಡು ಹೋಗ್ಲಿಕ್ಕೆ. ಕ್ಲೋಸಿಂಗ್ ಸ್ಟಾಕ್ ಗೆ ಯೂನಿಟ್ಸ್ ಇದ್ರೆ ಮಾತ್ರ, ಫಿನಿಶ್ ಸ್ಟಾಕ್ ಯೂನಿಟ್ಸ್ ಇದ್ರೆ ಮಾತ್ರ ನಾವು ವ್ಯಾಲ್ಯೂ ಅನ್ನು, ಕ್ಲೋಸಿಂಗ್ ಸ್ಟಾಕ್ ಇದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗ್ತದೆ, ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಬಟ್ ಇಲ್ಲಿ ಯೂನಿಟ್ಸ್ ಕೊಡ್ಲಿಲ್ಲ, ಸೊ ಇದ್ದ ಹಾಗೆ ಕಾಸ್ಟ್ ಶೀಟ್ ಮಾಡ್ತಾ ಹೋಗಿ. ಓಕೆ, ವಿ ಹ್ಯಾವ್ ಡನ್ ದಿಸ್, ಸೊ ಇಟ್ಸ್ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಓಕೆ, ಫ್ಯಾಕ್ಟರಿ ಎಕ್ಸ್ಪೆನ್ಸ್. ಓಕೆ, ದೆನ್ ಅಲ್ಲಿ ನೋಡಿ, ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಇಲ್ಲಿ ಬರೋವಾಗ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗುಡ್ಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗುಡ್ಸ್. ಎಲ್ಲ ಆದ್ಮೇಲೆ ಪ್ರಾಫಿಟ್ 85,600 ಬಂತು ನಿಮ್ಗೆ, ಆಯ್ತಾ? ಈಗ ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಿ. ಸೊ ಆಲ್ ಆಸ್ ಯೂಶುವಲ್, ಯು ನೋ, ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಸೇಲ್ಸ್, ಪರ್ಚೇಸಸ್, ವೇಜಸ್, indirect wages, factory expenses, then office expense, financial expense, idu extra, interest received, financial income, okay, selling expense. Finally ನಿಮ್ಮ ಪ್ರಾಫಿಟ್ 74,000 ಬರ್ತದೆ. ಇದು ಈ ಕ್ವೆಶ್ಚನ್ ಅಲ್ಲಿ ಕೊಟ್ಟ ಹಾಗೆ ನೋಡಿ, 74,000 ಇಲ್ಲಿ ಕೂಡ ಬಂತು ನಿಮ್ಗೆ. ಈಗ ರಿಕನ್ಸಿಲೇಷನ್ ಮಾಡುವಾಗ ಇದು ನಿಮ್ಗೆ ತುಂಬಾ ಈಸಿ ಆಗ್ತದೆ ಈ ಪ್ರಾಬ್ಲಮ್, ಯಾಕೆಂದ್ರೆ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಓಪನಿಂಗ್ ಸ್ಟಾಕ್ ನೋಡಿ, ಯಾವಾಗ ಓಪನಿಂಗ್ ಸ್ಟಾಕ್ ಅನ್ನು ನೀವು ಕಡಿಮೆ ತೋರಿಸ್ತೀರಿ, ಇಲ್ಲಿ ನೋಡಿ ಕಡಿಮೆ ತೋರಿಸ್ತೀರಿ, ಮೂರು ಕೂಡ ನೋಡಿ, ರಾ ಮೆಟೀರಿಯಲ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ ಸ್ಟಾಕ್, ಮೂರು ಕೂಡ ನೀವು ಕಡಿಮೆ ತೋರಿಸಿದ್ದೀರಿ. ಯಾವಾಗ ನೀವು ಕಡಿಮೆ ತೋರಿಸ್ತೀರಲ್ಲ ಯಾವುದು ನಿಮ್ಮ ಓಪನಿಂಗ್ ಸ್ಟಾಕ್ ಅನ್ನು, ಅದರ ಅರ್ಥ ನಿಮ್ಮ ಪ್ರಾಫಿಟ್ ಜಾಸ್ತಿ ಉಂಟು ಅಂತ. ಓಕೆ, ಸೊ ಪ್ರಾಫಿಟ್ ಜಾಸ್ತಿ ಉಂಟು ಬಿಕಾಸ್ ಯು ಹ್ಯಾವ್ ಶೋನ್ ಲೆಸ್. 24,000 is shown in their trading profit and loss account, but you have shown only 20,000. So 4,000 ನೀವು ಕಡಿಮೆ ತೋರಿಸಿದ್ದೀರಿ, ನಿಮ್ಮ ಪ್ರಾಫಿಟ್ 4,000 ಜಾಸ್ತಿ ಉಂಟು, ಲೆಸ್ ಮಾಡಿ. ಓಕೆ, ಯು ಹ್ಯಾವ್ ಟು ಡಿಡಕ್ಟ್, ಲೆಸ್ ಐಟಮ್ ಆಗ್ತದೆ. ಸೊ ಎಲ್ಲ ಮೂರು ಸೇಮ್ ಇದ್ದ ಕಾರಣ ಎಲ್ಲ ಮೂರು ಕೂಡ ಲೆಸ್ ಐಟಮ್ ಅಲ್ಲಿ ಬರ್ತದೆ. ದಟ್ ಈಸ್, ಯು ಕ್ಯಾನ್ ಸೇ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಈಸ್ ಅ ಲೆಸ್ ಐಟಮ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಏನು ರೂಲ್ ಆಗ್ತದೆ ಇಲ್ಲಿ, ಎಷ್ಟು ನೀವು ಜಾಸ್ತಿ ತೋರಿಸ್ತೀರಿ ಕ್ಲೋಸಿಂಗ್ ಸ್ಟಾಕ್ ಅನ್ನು, ಅಷ್ಟು ನಿಮ್ಮ ಪ್ರಾಫಿಟ್ ಜಾಸ್ತಿ ಅಂತ ಹೇಳಿ. ಎಷ್ಟು ಕಡಿಮೆ ತೋರಿಸ್ತೀರಿ, ಅಷ್ಟು ನಿಮ್ಮ ಪ್ರಾಫಿಟ್ ಕಡಿಮೆ ಅಂತ ಹೇಳಿ. ಸೊ ಇಫ್ ಯು ಸಿ ಹಿಯರ್, ಆಲ್ ದ 3 ಕ್ಲೋಸಿಂಗ್ ಸ್ಟಾಕ್, ರಾ ಮೆಟೀರಿಯಲ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ ಸ್ಟಾಕ್, all the 3 you have shown more in the cost sheet, but it is less in the P&L account. So that means all these 3 items become less items because you have shown more. It is nothing but overvaluation of closing stock. Overvaluation of closing stock is a less item. Please understand, undervaluation of opening stock, overvaluation of closing stock, both are less items because your profit is more in the cost account and less in the financial account. ಓಕೆ, ಸೊ ಇಟ್ ಇಸ್ ಅ ಲೆಸ್ ಐಟಮ್. ನೀವು ಕಾಸ್ಟ್ ಶೀಟ್ ಪ್ರಾಫಿಟ್ ಇಂದ ಅದನ್ನು ಮೈನಸ್ ಮಾಡಬೇಕು. ನಂತರ ಪರ್ಚೇಸಸ್ ಇದ್ದ ಹಾಗೆ, ವೇಜಸ್ ಇದ್ದ ಹಾಗೆ, ಸೊ ನಥಿಂಗ್ ವಿಲ್ ಎಫೆಕ್ಟ್. ಇಂಡೈರೆಕ್ಟ್ ವೇಜಸ್ ಅನ್ನು ಫ್ಯಾಕ್ಟರಿಗೆ ಕಂಬೈನ್ ಮಾಡಿದ್ದೀರಿ ನೀವು, ಸೊ ಅದು ಎಫೆಕ್ಟ್ ಆಗೋದಿಲ್ಲ. ಇಲ್ಲಿ ನೋಡಿ, ಈಗ ಫ್ಯಾಕ್ಟರಿ ಎಕ್ಸ್ಪೆನ್ಸ್ 80 ಅಂತ ಹಾಕಿದ್ದಾರೆ, ಇಲ್ಲಿ 80,000 ಅಂತ. ಇಲ್ಲಿ
ಫ್ಯಾಕ್ಟರಿ ಎಕ್ಸ್ಪೆನ್ಸ್ 68,000 ಹಾಕಿದ್ದಾರೆ, ಅದಕ್ಕೆ ಇಂಡೈರೆಕ್ಟ್ ವೇಜಸ್ ಅನ್ನು ಆಡ್ ಮಾಡಿ 80 ಆಗ್ತದೆ, 80,000 ಆಗ್ತದೆ. ವಿಚ್ ಮೀನ್ಸ್ ಫ್ಯಾಕ್ಟರಿ ಎಕ್ಸ್ಪೆನ್ಸ್ ಅಲ್ಲಿ ಏನು ಡಿಫರೆನ್ಸ್ ಇಲ್ಲ. ಓಕೆ, ಸೊ ಅದು ರಿಕನ್ಸಿಲೇಷನ್ ಅಲ್ಲಿ ಬರಲಿಕ್ಕೆ ಬರುವುದಿಲ್ಲ, ಬಿಕಾಸ್ ದರ್ ಇಸ್ ನಥಿಂಗ್ ಟು ರಿಕನ್ಸೈಲ್, ಇಟ್ಸ್ ದ ಸೇಮ್. ಓಕೆ, ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸ್ ನೋಡಿ. ಆಫೀಸ್ ಎಕ್ಸ್ಪೆನ್ಸಸ್ ಓವರ್ ಹೆಡ್ಸ್. ಸೊ ನೀವು ಎಕ್ಸ್ಪೆನ್ಸಸ್ ಜಾಸ್ತಿ ತೋರಿಸುವಾಗ ಅದು ಆಡ್ ಐಟಮ್ ಆಗ್ತದೆ, ಯಾಕೆಂದ್ರೆ ನಿಮ್ಮ ಪ್ರಾಫಿಟ್ ಕಡಿಮೆ ಉಂಟು. ಖರ್ಚು ಜಾಸ್ತಿ ತೋರಿಸುವಾಗ ಪ್ರಾಫಿಟ್ ಕಡಿಮೆ ಆಯ್ತಲ್ಲ, ಸೊ ಇಟ್ಸ್ ಅನ್ ಆಡ್ ಐಟಮ್. ಖರ್ಚು ಕಡಿಮೆ ತೋರಿಸಿದಾಗ ಪ್ರಾಫಿಟ್ ನಿಮ್ಮದು ಜಾಸ್ತಿ ಉಂಟು, ಸೊ ಇಟ್ ಈಸ್ ಅ ಲೆಸ್ ಐಟಮ್. ಸೊ ಪ್ಲೀಸ್ ರಿಮೆಂಬರ್, ಇನ್ ಕೇಸ್ ಆಫ್ ಓವರ್ ಹೆಡ್ಸ್, ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇಸ್ ಆಡ್ ಐಟಮ್, ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇಸ್ ಲೆಸ್ ಐಟಮ್. ಸೊ ಫಸ್ಟ್ ಐಡೆಂಟಿಫೈ ವೆದರ್ ದಿಸ್ ಇಸ್ ಓವರ್ ಅಬ್ಸಾರ್ಪ್ಷನ್ ಆರ್ ಅಂಡರ್ ಅಬ್ಸಾರ್ಪ್ಷನ್. ಓಕೆ, ಸೊ ಫ್ಯಾಕ್ಟರಿ ಎಕ್ಸ್ಪೆನ್ಸ್ ಏನು ಡಿಫರೆನ್ಸ್ ಇಲ್ಲ. ಆಫೀಸ್ ಎಕ್ಸ್ಪೆನ್ಸ್, ದಿಸ್ ಇಸ್ under absorption of overheads, it is a less item. Your profit is more because you have shown less expense, so it is a less item. Next, interest received is a financial item. It will not come in the cost sheet. Received, income received is shown here, it is not shown here, which means your profit is less. ಇವರ ಪ್ರಾಫಿಟ್ ಜಾಸ್ತಿ ಆಯ್ತು, ಇನ್ಕಮ್ ಜಾಸ್ತಿ ತೋರಿಸ್ತಿದೆ 6,400, ಇಲ್ಲಿ ಪ್ರಾಫಿಟ್ ಕಡಿಮೆ ಆಯ್ತು, ಆಡ್ ಐಟಮ್. Okay, ಅದೇ ಫಿನಾನ್ಷಿಯಲ್ ಎಕ್ಸ್ಪೆನ್ಸ್ ಬಂದಾಗ expenses you have shown 4,000, you have not shown here because it doesn't come in the cost sheet. So what has happened? Your cost sheet profit is more by 4,000. Okay, and that is why it is a less item. Okay, it is less item because you have your profit is more, you have to deduct to bring it back to the financial account profit ಗೆ ಅದನ್ನ ತರಬೇಕಾದ್ರೆ ನೀವು ಮೈನಸ್ ಮಾಡಬೇಕು ಅಷ್ಟೇ, ಆಯ್ತಾ. ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ನೋಡಿ. It is over absorption of overheads. Over absorption means cost accounts expenses are more, financial account expenses are less. It is called over absorption. So over absorption means add item. So please remember, when you compare, whenever there is under absorption, which means your cost account expenses are less, financial account expenses are more, it is called under absorption. So it becomes less item. When it is over absorption, that is your cost account expenses are more, financial account expenses are less, then it is add item. Opening stock, please remember I already said undervaluation of opening stock is less item, overvaluation of opening stock is add item. Okay, similarly if you see reverse goes with closing stock. If you see here, overvaluation of closing stock is less item, undervaluation of closing stock is add item. Okay, so this is overall explanation for all the expenses, and then we prepare all this, the P&L account cost sheet, then we prepare the reconciliation starting with the cost account profit, then take all the add items less all the less items, or deduct all the less items. Finally you get the financial account profits. This is how we prepare the reconciliation statement. So I hope you have understood. Please copy this problem in the notes. Thank you.